ನಮಸ್ಕಾರ ಎಲ್ಲರಿಗೂ. ಟಾಡ್ಲರ್ ಟ್ಯಾಂಟ್ರಮ್ಸ್ ಅನ್ನೋ ಪದನ ಎಲ್ಲರೂ ಕೇಳಿರ್ತಾ. ಸೊ ಈ ಟಾಡ್ಲರ್ಸ್ ಅಂದರೆ ಯಾರು? 2 ವರ್ಷದಿಂದ 3.5-4 ವರ್ಷ ಇರುವಂಥ ಮಕ್ಕಳಿಗೆ ಟಾಡ್ಲರ್ಸ್ ಅಂತ ಕರೀತಾರೆ. ಸೊ ಆ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಕೋಪ ಬರುತ್ತೆ. ಸೊ ಅದ್ರ ಜೊತೆಗೇನೆ ಸ್ವಲ್ಪ ಬುದ್ಧಿನೂ ಬರ್ತಾ ಇರುತ್ತೆ. ತೀಟೆ ಜಗಳ ಎಲ್ಲ ಜಾಸ್ತಿ ಆಗ್ತಿರುತ್ತೆ. ಸುಮ್ಮನೆ ಏನು ವಿಚಾರನೇ ಇರಲ್ಲ. ಸುಮ್ಮನೆ ಸಿಟ್ಟು ಮಾಡ್ತಿರ್ತಾರೆ, ಸಡನ್ನಾಗಿ ನಿಂತ್ಕೊಂಡು ಅಂತಿರ್ತಾರೆ, ಹಿಂಗೆ ಇಟ್ಕೊಂಡು ಕಿರ್ಚೋದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಈ ಫೇಸ್ನ ಎಲ್ಲರೂ ಪಾಸ್ ಮಾಡಲೇಬೇಕು ಈ ಫೇಸ್ನ. ಸೊ ಈ ಹಂತದಿಂದ ಮುಂದೆ ಹೋಗಲೇಬೇಕು. ಆ ಸಮಯದಲ್ಲಿ ನಮಗೆ ಒಂಥರ ಇಷ್ಟು ದಿನ ಒಂಥರ ಇರುತ್ತಪ್ಪ, ಈಗೆಲ್ಲ ಚೆನ್ನಾಗಿ ಇಂಡಿಪೆಂಡೆಂಟಾಗಿ ಸುಸುಕಕ್ಕ ಎಲ್ಲ ಮಾಡ್ಕೊತಿರ್ತಾರೆ, ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಹೆಂಗೆ ಡೀಲ್ ಮಾಡೋದು ಅಂತ ನಮಗೆ ಸ್ವಲ್ಪ ಅನಿಸ್ತಾ ಇರುತ್ತೆ. ಸೊ ಒಂದು ಸಿಚುವೇಶನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗ ನಾನು ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡ್ಬಿಟ್ಟು ಸೊ ಜಸ್ಟ್ ವಾಕಿಂಗಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅವನು ನೆಟ್ಕೊಂಡು ಹೋಗ್ತಾ ಇದ್ವಿ. ಈ ಕಡೆ ಬರಬೇಡ, ಜಸ್ಟ್ ಈ ಕಡೆ ಕೈಯಲ್ಲಿ ಈ ಕಡೆ ಸೈಡ್ ಬಾ ಅಂತ ಅಂದಿದ್ದಕ್ಕೆ ಸಡನ್ನಾಗಿ ಅವನಿಗೆ ಸಿಟ್ಟು ಬಂದ್ಬಿಡ್ತು. ಬಟ್ ಅಲ್ಲಿ ಏನು ನಾನು ಈ ಕಡೆಗೆ ಇರ್ತೀನಿ ಅಂದ್ಬಿಟ್ಟು ಕಿಚ್ಚೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಬಟ್ ಈ ಕಡೆ ಬಂದರೆ ಏನೂ ಆಗೋದಿಲ್ಲ, ಈ ಕಡೆಗೆ ಬಂದರೆ ಒಳ್ಳೇದಾಗುತ್ತೆ, ಸೇಫಾಗಿರ್ತೀಯಾ, ಈ ಕಡೆಗಾದರೆ ಯಾರಾದರೂ ಗುದ್ಕೊಂಡೋದ್ರೆ ಏನು ಮಾಡೋದು ಅಂತ ಅಂದರೆ ಸೊ ಜಸ್ಟ್ ಕೂಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅಲ್ಲೇ ರೋಡಲ್ಲೇ. ಸೊ ಅದನ್ನೇನು ಕೇಳ್ದಲ್ಲ ಇನ್ನೂ ಜಾಸ್ತಿ ಕೂಗಕ್ಕೆ ಸ್ಟಾರ್ಟ್ ಮಾಡ್ದ, ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ಬಟ್ ಅಲ್ಲಿ ಏನೂ ಆಗೇ ಇಲ್ಲ. ಸೊ ಯಾರೂ ಬೈದಿಲ್ಲ, ಯಾರೂ ಹೊಡೆದಿಲ್ಲ. ಸೊ ಇದಕ್ಕೇನೆ ನಾವೇನಂತೀವಿ ಟಾಡ್ಲರ್ ಟ್ಯಾಂಟ್ರಮ್ಸ್ ಅಂತ ಕರಿತೀವಿ. ಅನ್ನೆಸೆಸರಿ ಅನ್ವಾಂಟೆಡ್ ಅಂತ ನಮ್ಗೆ ಅನಿಸುತ್ತೆ. ಬಟ್ ಅವ್ರಿಗೆ ಇನ್ನರ್ ಫೀಲಿಂಗ್ಸ್ ಏನೋ ಒಂದು, ಸೊ ನಿದ್ದೆ ಸರಿಯಾಗಿಲ್ಲ, ಏನೋ ಕಿರಿಕಿರಿ ಆಗಿರುತ್ತೆ, ಆ ಥರ ಆಡ್ತಾ ಇರ್ತಾರೆ ಅವರು. ಆ ಸಮಯದಲ್ಲಿ ನಾವು ಕೋಪ ಮಾಡಿಕೊಂಡು ಅಥವಾ ಇನ್ನೊಂದಾದರೂ ಅನ್ಕೋಬೋದು, ಜಸ್ಟ್ ನೀವೇನು ಹೇಳಿದ್ರು ಆ ಟೈಮಲ್ಲಿ ಅವ್ರಿಗೆ ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸ್ಕೊಳ್ಳ. ಸೊ ಅದನ್ನ ನೀವು ಪರ್ಸ್ನಲ್ ಆಗಿ ತೊಗೊಳಕ್ಕೆ ಹೋಗ್ಬಿಡಿ. ಈ ಥರ ಏನಾದರೂ ಮಾಡಿದ್ರೆ, ಲೈಕ್ ಕಿರ್ಚಾಡಿದ್ರೆ, ಹ್ಞೂ ಅಂದರೆ ಅಂತ ಅಂದರೆ, ಅಥವಾ ಅಲ್ಲಿ ಪ್ಲೇಸ್ ಬಿಟ್ಟು ಓಡ್ತಾ ಇರೋದು ಮಾಡಿದ್ರೆ, ಇದು ನಿಮ್ಮ ಫೇಲ್ಯೂರ್ ಅಂತ ನೀವು ಅಂದ್ಕೊಳಕ್ಕೆ ಹೋಗ್ಬಿಡಿ. ಆ್ಯಸ್ ಎ ಪೇರೆಂಟ್ ನೀವು ಏನೂ ಮಾಡೋದಕ್ಕಾಗೋದಿಲ್ಲ. ಆ ಏಜಲ್ಲಿ ನಿಮ್ಮ ಮಕ್ಕಳು ಆಗ ಆಡ್ತಾರೆ. ಸೊ ಅದನ್ನ ಹೇಗೆ ಡೀಲ್ ಮಾಡೋದು ಅಂತ ಅದು ನಿಮ್ಮ ಕೈಯಲ್ಲಿರುತ್ತೆ. ಏಕೆಂದರೆ ಯಾರಾದರೂ ನೋಡಿದ್ರೆ ಅಯ್ಯೋ ಎಂಥ ತಾಯಿ ನೀನು, ಅಥವಾ ಎಂಥ ಅಪ್ಪ ನೀನು ಅಂತಂದು, ಅಥವಾ ಯಾವ ಪೇರೆಂಟ್ಸ್ ನೀವು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ ಅಂದ್ಬಿಟ್ಟು ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ರೀತಿಯಲ್ಲಿ ಏನು ಮಾಡ್ಬೋದು ಅಂತ ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು ಟಿಪ್ಸು, ಅಥವಾ ಬೇರೆ ಏನಾದರೂ ನೀವು ಟ್ರೈ ಮಾಡ್ಕೋಬೋದು. ಅಥವಾ ನಾನೇನು ಮಾಡಿದೆ ಅಂತ ಹೇಳೋದಾದರೆ, ಜಸ್ಟ್ ಇದಕ್ಕೆ ಸ್ವಲ್ಪ ಪೇಷನ್ಸ್ ಅಲ್ಲ, ಸ್ವಲ್ಪ ಜಾಸ್ತಿ ಪೇಷನ್ಸ್ ಬೇಕಾಗಿರುತ್ತೆ. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ನಾವು ವಾಪಸ್ ಬಂದುಬಿಟ್ಟು ಬೇರೆ ಕೆಲಸ ಇರುತ್ತೆ, ಅಥವಾ ಬೇರೆ ಏನಾದರೂ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ. ಅಲ್ಲ ಇನ್ನೂ ಜಾಸ್ತಿ ರಾಡಿ ಮಾಡಿದ್ರೆ ಅದು ನಮಗೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಟೈಮ್ ಬಿಟ್ಟು ಅವ್ರಿಗೆ, ಸೊ ಈ ಥರ ಆದರೆ ಹಿಂಗೆ ಅಂದ್ಬಿಟ್ಟು ಅವ್ರಿಗೆ ಕ್ಲೀನಾಗಿ ನಾವು ಮಂದಟ್ಟು ಮಾಡಿಕೊಡ್ಬೇಕಾಗಿರುತ್ತೆ. ಸೊ ಸ್ವಲ್ಪ ಟೈಮ್ ಕೊಟ್ಟರೆ ಅವ್ರಿಗೆ ಸ್ವಲ್ಪ ತಣ್ಣಗಾಗ್ತಾ ಬರ್ತಾರೆ. ಜಾಸ್ತಿ ವೆಹಿಕಲ್ಸ್ ಬಂದಾಗ ಅವನಿಗೆ ಅರ್ಥ ಆಗಿಬಿಟ್ಟು ಸೊ ಅವನ ಈ ಕಡೆ ಸೈಡಿಂದ ಈ ಕಡೆ ಸೈಡಿಗೆ ಬಂದ. ಸೊ ಏನು ಹೆಲ್ಪ್ ಆಯಿತು ಅಂತ ಅಂದರೆ, ಸೊ ಕಾಮಾಗಿ ಅಥವಾ ಪೇಷಂಟಾಗಿ ಪರಿಸ್ಥಿತಿನ ಎಕ್ಸ್ಪ್ಲೈನ್ ಮಾಡಬೇಕು ಅವ್ರಿಗೆ. ಸೊ ಎಕ್ಸ್ಪ್ಲೈನ್ ಮಾಡೋದು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೇನಾದರೂ ಅವ್ರಿಗೆ ಈ ಕಡೆ ಬೇಡ ಈ ಕಡೆ ಬಾ ಅಂತ ನಾವು ತುಂಬ ಕೋಪ ಮಾಡ್ಕೊಂಡು ಹೇಳಿದ್ರೆ ಅವನು ಅಲ್ಲೇ ರೋಡಲ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದ. ಸೊ ನನಗೂ ಸ್ವಲ್ಪ ಕಿರಿಕಿರಿ ಅನ್ನೋ ಥರ ಆಗೋದು, ಅವ್ರಿಗೂ ಒಂಥರ ಮನ್ಸಿಗೆ ಬೇಜಾರಾಗ್ತಾ ಇತ್ತು. ಸೊ ಅದಕ್ಕಿಂತ ಅವ್ನಿಗೆ ಅರ್ಥ ಆಗೋ ಥರ ನಾವು ಮಾಡಿದ್ರೆ ಸೊ ಟೈಮು ಸೇವ್ ಆಯಿತು, ಮತ್ತು ಖುಷಿಯಾಗಿ ಅವನು ಇರ್ತಾನೆ. ಸೊ ನೆನಪಿರಬೇಕು, ಯಾವಾಗಲೇ ಮಕ್ಕಳು ಈ ಥರ ಹಠ ಮಾಡಿದಾಗ ಪರ್ಸ್ನಲಾಗಿ ತೊಗೋಬಿಡಿ. ದಯವಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಪೇಷಂಟ್ಸ್ ಆಗಿ ಅವ್ರಿಗೂ ಸಮಯ ಕೊಟ್ಟು ಮುದ್ದು ಮಾಡಿ ಅವ್ರನ್ನ ಸಮ್ಟೈಮ್ಸ್ ಹಗ್ ಮಾಡಿ ತಣ್ಣಗಾಗ್ತಾರೆ. ಕಿಸ್ ಮಾಡಿದ್ರೆ ತಣ್ಣಗಾಗ್ತಾರೆ ಮಕ್ಕಳು. ಸೊ ಎಲ್ಲ ಸಿಚುವೇಶನು ಒಂದೇ ಥರ ಇರೋದಿಲ್ಲ. ಸೊ ಮುದ್ದು ಮಾಡಿದಾಗ ಮಕ್ಕಳು ಖುಷಿ ಆಗ್ತಾರೆ. ಮೇಯ್ನಾಗಿ ಅವ್ರಿಗೆ ನಾವು ಸಮಯ ಕೊಡಬೇಕು. ಇನ್ನರ್ ಫೀಲಿಂಗ್ಸ್ ಅಂದರೆ ಲೈಕ್ ಯಾಕೆ ಈ ಥರ ಆಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವ್ರು ಅದನ್ನ ಪ್ರೊಸೆಸ್ ಮಾಡ್ತಾರೆ ನಿಧಾನ ಟೈಮ್ ಆದಂಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.